ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃತಿ ವ್ಲಾಗ್ಸ್ ಕನ್ನಡ. ಈ ವ್ಲಾಗ್ ಬಂದು ಲಾಸ್ಟ್ ವೆಡ್ನೆಸ್ಡೇ ಥರ್ಸ್ಡೇ ಇದು ವ್ಲಾಗ್ನ ಕಂಬೈನ್ ಮಾಡಿ ಹಾಕಿದ್ದೀನಿ. ಸೊ ನಾವು ಅವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ಚಿಕನ್ ತೊಗೊಳಕ್ಕೆ ಟೆಂಡರ್ ಚಿಕನ್ಗೆ ಹೋಗಿದ್ವಿ. ಆಗ ಸ್ವಲ್ಪ ಅಲ್ಲಿ ಕ್ಯಾಪ್ಚರ್ ಮಾಡಿದೆ. ನಮ್ಮ ಮನೆ ಹತ್ರ ಎಲ್ಲೂ ಇಲ್ಲ ದೊಮ್ಲೂರಲ್ಲಿ. ಸೊ ನಾವು ತಿಪ್ಸಂದ್ರಾಗ ಹೋಗಿ ತೊಗೊಂಡಿದ್ದು. ಮಕ್ಕಳು ಸುಮಾರು ದಿನ ಆಗಿತ್ತು ಲಾಲಿಪಾಪ್ ಚಿಕನ್ ಮಾಡಿ, ಸೊ ಬೇಕು ಅಂತ ಕೇಳಿದರು. ಅದಕ್ಕೋಸ್ಕರ ಟ್ರಾಫಿಕ್ಕಲ್ಲಿ ಏನಕ್ಕೆ ಕಾರ್ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿತ್ತು ಟೂ ವೀಲರಲ್ಲಿ ಹೋಗಿ. ರೈಡ್ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದೆ. ಸುಮಾರು ದಿನ ಆದಮೇಲೆ ಟೂ ವೀಲರಲ್ಲಿ ಹೋಗಿರೋದ್ರಿಂದ ಇಟ್ಸ್ ಬೆಟರ್ ಇಬ್ಬರೇ ಓಡಾಡೋರು. ಟೂ ವೀಲರಲ್ಲಿ ಓಡಾಡೋದ್ರಿಂದ ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಬರ್ತಾ ಇಲ್ಲಿ ನಮ್ಮ ಮನೆ ಹತ್ರ ಮಟನ್ ಶಾಪ್ಗೆ ಬಂದಿದ್ದೀನಿ. ಸೊ ನಾನು ಒಳಗಡೆ ಹೋಗಲ್ಲ, ಭಾಸ್ಕರ್ ಹೋಗಿ ತೊಗೊಂಡು ಬಂದರು. ನಾನಿವತ್ತು ಲಾಲಿಪಾಪ್ ಚಿಕನ್ ರೆಸಿಪಿ ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಇದನ್ನು ಅಲ್ಲೇ ಪರ್ಚೇಸ್ ಮಾಡಿದ್ದು ಟೆಂಡರ್ ಚಿಕನಲ್ಲಿ. ಅವರೇ ಪ್ರಿಫರ್ ಮಾಡಿದ್ದು ರೀನಾಸ್ ಲಾಲಿಪಾಪ್ ಚಿಕನ್ ಅಂತ ಹೇಳಿ. ಇದು ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂತ ಹೇಳಿದರು. ಸೊ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಈಗ ನಾನು 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ಸೋಯಾ ಸಾಸ್ ಹಾಗೆ ರ್ಯಾಂಡಮಾಗಿ ಹಾಕ್ತಿದ್ದೀನಿ ಅಷ್ಟೇ, ವಿತೌಟ್ ಮೆಷರ್ಮೆಂಟ್. ಇದು 1 kg ಅಷ್ಟು ಚಿಕನ್ ಇದೆ. ಸೊ ಅದಕ್ಕೋಸ್ಕರ ಇದರಲ್ಲಿ 2 ಪ್ಯಾಕ್ಸ್ ಇತ್ತು ಈ ಥರದ್ದು. ಅದಕ್ಕೆ 1/4 ಪ್ಯಾಕಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಅರ್ಧ ನಿಂಬೆಹಣ್ಣಿನ ರಸ ಹಾಕ್ತಿದ್ದೀನಿ. ಇದು ಹಾಕಿದ ನಂತರ ಎಗ್ ವೈಟ್ ಹಾಕೋತಿದ್ದೀನಿ ನಾನಿಲ್ಲಿ. 1 ಎಗ್ ವೈಟ್ ಹಾಕಿದ್ದೀನಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್. ಇನ್ನೆಲ್ಲನೂ ಮಸಾಲಾನಲ್ಲೇ ಆ್ಯಡ್ ಆನ್ ಆಗಿರುತ್ತೆ. ಸೊ ಇದನ್ನು ಈಗ ಮ್ಯಾರಿನೇಟ್ ಮಾಡಿ 30 ಮಿನಿಟ್ಸ್ ರೆಫ್ರಿಜ್ರೇಟರಲ್ಲಿ ಇಟ್ಟರೆ ಚೆನ್ನಾಗಾಗುತ್ತೆ. ಮಟನ್ ಬಿರಿಯಾನಿ ರೆಸಿಪಿ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಸೊ ತೋರಿಸ್ಕೊಡೋಣ ನಿಮಗೂ ಅಂತ ಹೇಳಿ ಇದನ್ನು ಸಹ ಮಾಡ್ತಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇಂಗ್ರೀಡಿಯೆಂಟ್ಸ್ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು. ಈಗ ಆಗಿದೆ ಆಲ್ಮೋಸ್ಟ್. ಇದು ಹುರ್ಕೊಂಡಿದ್ದು ಘಮ್ ಅಂತ ಸ್ಮೆಲ್ ಬರ್ತಿದೆ. ಸೊ ಈಗ ಅದೇ ಬಾಣಲಿಗೆ ತುಪ್ಪ ಹಾಕ್ಕೋತಿದ್ದೀನಿ, 1 ಸ್ಪೂನ್ ತುಪ್ಪ. ಈಗ ಇದಕ್ಕೆ ಬೆಳ್ಳುಳ್ಳಿನೂ ಶುಂಠಿ ಹಾಕ್ಕೋತಿದ್ದೀನಿ. ಬೆಳ್ಳುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ 1/4 ಇಂಚಷ್ಟು ಶುಂಠಿ ಹಾಕಿದ್ದೀನಿ. ಅದು ಚೆನ್ನಾಗಿ ಹುರ್ಕೋಬೇಕು. ಈಗ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಅದು ನೀವು ಎಷ್ಟು ಖಾರ ತಿಂತೀರಾ ಅದರ ಮೇಲೆ ನೋಡಿ ಹಾಕ್ಕೋಬೋದು. ನಾನಿಲ್ಲಿ 5 to 6 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಈಗ ಕೊನೆಯಲ್ಲಿ ಈರುಳ್ಳಿ, ಇದು ಸಾಂಬಾರು ಈರುಳ್ಳಿ 2 ಇಡಿ ಅಷ್ಟು ಕೈಯಲ್ಲಿ ತೊಗೊಂಡು ಹಾಗೆ ರ್ಯಾಂಡಮಾಗಿ ಹಾಕಿದ್ದೀನಿ. ಸೊ ಈ ಈರುಳ್ಳಿ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಟೇಸ್ಟು ಚೆನ್ನಾಗಾಗುತ್ತೆ ಇದು ಹಾಕಿ ಮಾಡೋದ್ರಿಂದ. ಅದಕ್ಕೋಸ್ಕರ ಇದೇ ಹಾಕಿದ್ದೀನಿ. ಈ ರೀತಿ ಗೋಲ್ಡನ್ ಬ್ರೌನ್ ಆದಾಗ ಸ್ಟವ್ ಆಫ್ ಮಾಡಿ ಹಾರಕ್ಕೆ ಬಿಡಬೇಕು. ಬಿರಿಯಾನಿ ಮಾಡೋದಕ್ಕೆ ಬಿರಿಯಾನಿ ಪಾಟ್ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೋತಿದ್ದೀನಿ. 4 to 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಡಿಮೆನೇ ಬಳಸಬೇಕು, ಯಾಕಂದರೆ ಇದು ಮಟನ್ ಬಿರಿಯಾನಿ ಆಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ಈಗ ಬಿರಿಯಾನಿ ಸ್ಪೈಸಸ್ ಏನೇನಿರುತ್ತೆ ಅದೆಲ್ಲನೂ ಹಾಕಿದ್ದೀನಿ. ಈಗ ಇದಕ್ಕೆ 1 ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಹಾಗೆ ಅದ್ರ ಜೊತೆಯಲ್ಲಿ ಟೊಮೆಟೊ ಕೂಡ ಅಷ್ಟೇ ಅದೇ ರೀತಿ ಉದ್ದಾಗಿ ಸ್ಲೈಸ್ ಮಾಡಿ ಹಾಕ್ಕೋತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಚಿಟಿಕೆ ಅಷ್ಟು ಉಪ್ಪು ಹಾಕೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ, ಅದಕ್ಕೋಸ್ಕರ ಹಾಕೋದು. ಈಗ ಇದಾಗಿದೆ ನೋಡಿ, ಅದು ಹುರ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡಿದ್ದೀನಿ. ಹಾಗೆ ಮಟನ್ ಕೂಡ ವಿಸಿಲ್ ಹಾಕಿ 3 ವಿಸಿಲ್ ಬೇಯಿಸಿದ್ದೀನಿ ಕುಕ್ಕರಲ್ಲಿ. ಸೊ ಈ ರೀತಿ ಆಗಿದೆ. ಈಗ ಈ ಮಟನ್ನ ಬಿರಿಯಾನಿ ಪಾಟ್ ಒಳಗಡೆ ಹಾಕ್ಕೊತಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿದ್ವಲ್ಲ ಅದನ್ನೀಗ ರುಬ್ಬಿ ಅದರದ್ದು ಪೇಸ್ಟ್ನ ಹಾಕಿದ್ದೀನಿ. ಕೊತ್ತಂಬರಿ, ಪುದೀನ ಚಾಪ್ ಮಾಡಿ ಹಾಕಿದ್ದೀನಿ ನಾನಿಲ್ಲಿ. ಕೈ ಹಿಡಿಯಷ್ಟು ತೊಗೊಂಡು ಚಾಪ್ ಮಾಡಿ ಹಾಕ್ಕೊಂಡಿರೋದು. ಫಸ್ಟು ಧನಿಯಾ, ಕಾಳುಮೆಣಸು, ಬಿರಿಯಾನಿ ಸ್ಪೈಸಸ್ ಎಲ್ಲನೂ ಹುರ್ಕೊಂಡಿದ್ವಲ್ಲ ಅದನ್ನು ಈಗ ಪೌಡರ್ ಮಾಡಿ ಹಾಕಿರೋದು. ಅದರ ಜೊತೇಲಿ ಮೊಸರು, 1 ಕಪ್ಪಷ್ಟು ಮೊಸರು ಹಾಕ್ಕೋತಿದ್ದೀನಿ.
ಈಗ ಇದನ್ನು ಅದರದ್ದು ಹಸಿ ವಾಸನ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ಪಾವ್ ಅಕ್ಕಿಗೆ 4 ಗ್ಲಾಸ್ ಅಷ್ಟು ನೀರನ್ನ ನಾನಿಲ್ಲಿ ಹಾಕ್ಕೋತಿದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ತಿದ್ದೀನಿ, ಅರ್ಧದಷ್ಟು ನಿಂಬೆಹಣ್ಣು ತೊಗೊಂಡು, ಮತ್ತು ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೋಬೇಕು. ಈಗ ನೆನೆಸಿಟ್ಟಿದ್ದ ಅಕ್ಕಿನ ಹಾಕ್ಕೊಂಡೆ. ಈಗ ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಈ ರೀತಿ ಬೆಂದಿದ ನಂತರ ಈಗ ಇದಕ್ಕೆ ತುಪ್ಪ ಹಾಕ್ಕೋತಿದ್ದೀನಿ. ತುಪ್ಪ ಹಾಕಿದ ನಂತರ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ವೆಯ್ಟ್ ಇಡಬೇಕಾಗತ್ತೆ. ಈ ರೀತಿ ವೆಯ್ಟ್ ಇಟ್ಟು ದಮ್ ಕಟ್ಟೋದು ಬಿರಿಯಾನಿ ಅಂತ ಹೇಳ್ತಾರೆ. ಸೊ ಆ ರೀತಿ ಈಗ ಲಿಡ್ ಓಪನ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಆಗಿದೆ. ತುಂಬ ಚೆನ್ನಾಗಾಗಿದೆ. ಕಡಿಮೆ ಮಸಾಲಾನಲ್ಲಿ ಟೇಸ್ಟಿಯಾದಂಥ ಮಟನ್ ಬಿರಿಯಾನಿ ಇಸ್ ರೆಡಿ ಟು ಈಟ್. ಸೊ ನೀವೂ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಚೆನ್ನಾಗಾಗಿತ್ತು. ಮನೇಲೆಲ್ಲರೂ ತುಂಬಾ ಇಷ್ಟಪಟ್ಟರು. ಸೊ ಈ ಸಮ್ಮರಲ್ಲಿ ಕಡಿಮೆ ಮಸಾಲ ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಲಾಲಿಪಾಪ್ ಚಿಕನ್ನ ಫ್ರೈ ಮಾಡ್ತಿದ್ದೀನಿ. ಇನ್ನೇನು ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗ್ದಿದೆ. ಏನಿದ್ರು ಒಳ್ಳೆ ಬ್ಯಾಟಿಂಗ್ ಮಾಡೋದಷ್ಟೇ. ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ವೆಡ್ನೆಸ್ಡೇಸ್ ಸಂಡೇಸ್ ಕಂಪಲ್ಸರಿ ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಇದ್ದೇ ಇರುತ್ತೆ. ಸೊ ನಮಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ವಿ ಎಂಜಾಯ್ ಆ್ಯಂಡ್ ಲವ್ ಈಟಿಂಗ್. ಅವತ್ತಿನ ದಿನ ಇಷ್ಟು ವೆರೈಟೀಸ್ ಮಾಡಿದ್ವಿ ಮನೇಲಿ. ಎಷ್ಟು ಕಲರ್ಫುಲ್ಲಾಗಿದೆ ಅಲ್ಲ. ಸೊ ನೆಕ್ಸ್ಟ್ ಡೇದು ವ್ಲಾಗು ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. Stay tuned and watch till the end. I love this nail polish color, so ಅದನ್ನು ಕ್ಯಾಪ್ಚರ್ ಮಾಡಿದೆ. ಈಗ ಫೇಸ್ನ ಪ್ರೆಪ್ ಮಾಡ್ಕೋತಿದ್ದೀನಿ. ಇವತ್ತೊಂದು ರಿಸೆಪ್ಷನ್ ಇದೆ, ಕ್ಲೋಸ್ ಫ್ಯಾಮಿಲಿ ಮೆಂಬರ್ದು. ಸೊ ಹೋಗೋದಿದೆ, ಅದಕ್ಕೋಸ್ಕರ. ಐ ಲವ್ ದ ಸ್ಕಿನ್ ಮಾಸ್ಕ್ಸ್ ಹೇಳ್ಬೇಕಂದ್ರೆ ರಿಯಲಿ ತುಂಬಾ ಕಡಿಮೆ ಟೈಮಲ್ಲಿ ಒಳ್ಳೆ ಗ್ಲೋ ಕೊಡುತ್ತೆ. ಸೊ ಈಗ ನೋಡ್ತಿದ್ದೀರಲ್ಲ, ಈ ರಿಮೂವ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ಮೈ ನಾರ್ಮಲ್ ಸ್ಕಿನ್ ವಿತೌಟ್ ಮೇಕಪ್. ಈಗ ಫಂಕ್ಷನ್ಗೆ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದು ತೋರಿಸ್ತಿದ್ದೀನಿ. ಸೊ ಫಸ್ಟ್ಲಿ ನಾನು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ದೆನ್ ಪ್ರೈಮರ್. ಸೊ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ರೀನೀಸ್ ಪ್ರೈಮರ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಫೇಸ್ ಮೇಲೆ. ರಿಯಲಿ ಐ ಲವ್ ದಿಸ್ ಪ್ರಾಡಕ್ಟ್. ಇದು ನಾನು ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡಿರೋದು. ಹಾಗೆ ಕಲರ್ ಬಾರ್ದು ಕನ್ಸೀಲರ್ ಹಾಕ್ತಿದ್ದೀನಿ. ಈಗ ಬ್ರಷ್ ಯೂಸ್ ಮಾಡೋದ್ರಿಂದ ಇಟ್ ವಿಲ್ ಬಿ ಈಸಿಯರ್. ಇದು ಎಸ್ಟೀನ್ ಲ್ಯಾಡರ್ ಫೌಂಡೇಶನ್ ನಮ್ಮ ಅಕ್ಕ ಸಜೆಸ್ಟ್ ಮಾಡಿದ್ದು ಸುಮಾ. ಸೊ ತುಂಬಾ ಚೆನ್ನಾಗಿದೆ. ಸೊ ಐ ಲವ್ ವೇರಿಂಗ್ ದಿಸ್ ಆನ್ ಮೈ ಫೇಸ್. ತುಂಬ ಚೆನ್ನಾಗಿ ಆಗುತ್ತೆ. ಪ್ಯಾಚಿ ಲುಕ್ ಕಾಣೋದಿಲ್ಲ ನನ್ನ ಫೇಸ್ ಮೇಲೆ. ವೈಟ್ ಲೂಸ್ ಪೌಡರ್ ಹಾಕಿ ಈಗ ಸೆಟ್ ಮಾಡ್ಕೋತಿದ್ದೀನಿ. ಆಫ್ಟರ್ ದಿಸ್ ಈಗ ನಾನು ಮ್ಯಾಕ್ ಕಾಂಪ್ಯಾಕ್ಟ್ ಹಾಕ್ಕೋತಿದ್ದೀನಿ. ಸೊ ಬ್ರಷಲ್ಲಿ ಹಾಕ್ಕೋತಿದ್ದೀನಿ. ಬ್ರಷಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಸೆಟ್ ಆಗಿರುತ್ತೆ. ಸೊ ನಾನು ಈ ನಡುವೆ ಎಲ್ಲ ಬ್ರಷೇ ಜಾಸ್ತಿ ಯೂಸ್ ಮಾಡ್ತಿರೋದು. ಸೊ ಈಗ ಬ್ಲಷ್ ಆನ್. ಐ ಆಮ್ ಡೂಯಿಂಗ್ ಬ್ಲಷ್ ಆನ್. ಬ್ಲಷ್ ಹಾಕಿರ್ತೀರಲ್ಲ ಅದರ ಮೇಲೆ ಈಗ ನಾನು ಮ್ಯಾಕ್ದು ಸ್ಟ್ರೋಪ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಸೊ ಇನ್ನೂ ಗ್ಲಾಸಿ ಲುಕ್ ಕಾಣುತ್ತೆ ಈ ರೀತಿ ಹಾಕೋದ್ರಿಂದ. ಚೀಕ್ಸ್, ಚಿನ್ ಮತ್ತು ಕಾರ್ನರ್ ಆಫ್ ನೋಸ್ ಹಾಕಿದಾಗ ಶೈನಿ ಲುಕ್ ಕಾಣುತ್ತೆ. ಮತ್ತು ಈಗ ಐ ಶ್ಯಾಡೋಸ್ ಹಾಕ್ಕೋತಿದ್ದೀನಿ. 2 to 3 ಶೇಡ್ಸ್ ಐ ಶ್ಯಾಡೋಸ್ನ ನಾನು ಹಾಕ್ತೀನಿ. ಸೊ ಚೆನ್ನಾಗಿ ಕಾಣುತ್ತೆ ಐ ಲುಕ್. ಕಣ್ಣಿಗೆ ಮಾಡುವಾಗ ಬ್ರಷ್ಗಿಂತ ಐ ಬಿ ಕಂಫರ್ಟಬಲ್ ವಿತ್ ಮೈ ಹ್ಯಾಂಡ್ಸ್ ಅಂತಲೇ ಹೇಳ್ಬೋದು. ಐಬ್ರೋ ಪೆನ್ಸಿಲ್ ಹಾಕ್ಕೋತಿದ್ದೀನಿ. ಸೊ ಈಗ ನಾನು ಫಸ್ಟ್ ಬ್ಲ್ಯಾಕ್ ಐ ಪೆನ್ಸಿಲಲ್ಲಿ ಕವರ್ ಮಾಡಿ ನಂತರ ಬ್ರೌನ್ ಐಬ್ರೋ ಫಿಲ್ಲರ್ ಯೂಸ್ ಮಾಡಿ ಹಾಕ್ತಿದ್ದೀನಿ. ಸೊ ಬ್ಲ್ಯಾಕ್ ನಂತರ ಬ್ರೌನ್ ಯೂಸ್ ಮಾಡೋದ್ರಿಂದ ನ್ಯಾಚುರಲಾಗಿ ಕಾಣುತ್ತೆ. ಅದಕ್ಕೋಸ್ಕರ ನನಗೆ ಐಲೈನರ್ ಅಷ್ಟು ಪರ್ಫೆಕ್ಟಾಗಿ ಹಾಕೋದು ಬರೋದಿಲ್ಲ. ಆದರೆ ಈ ಮಾಸ್ ಐಲೈನರ್ ಇದೆಲ್ಲ ಅದು ತುಂಬಾ ಚೆನ್ನಾಗಾಗುತ್ತೆ. ಯಾರಿಗೆ ಹಾಕೋದಕ್ಕೆ ಬರೋದಿಲ್ಲ ಅವ್ರಿಗೂ ಈಸಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇದು. ಮಸ್ಕಾರ ಹಾಕ್ತಿದ್ದೀನಿ. ನನಗೆ ಆ್ಯಕ್ಚುಲಿ ಐಲ್ಯಾಶಸ್ ತುಂಬಾ ಚೆನ್ನಾಗಿದೆ. ನನಗೆ ಎಲ್ಲರೂ ಕೇಳ್ತಾರೆ ಫಾಲ್ಸ್ ಐಲ್ಯಾಶಸ್ ಹಾಕಿದ್ಯಾ ಅಂತ. ಇಲ್ಲ, ಇದು ನನ್ನ ನ್ಯಾಚುರಲ್ ಐಲ್ಯಾಶಸ್ ಅಂತ ಹೇಳ್ತೀನಿ. ಲಿಪ್ಸ್ ಎಲ್ಲ ಚಾಪ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಲಿಪ್ ಬಾಮ್ ಯೂಸ್ ಮಾಡಿದ್ದೀನಿ.
ಮತ್ತು ಈಗ ಲಿಪ್ ಲೈನರ್ ಹಾಕ್ಕೋತಿದ್ದೀನಿ. ಸೊ ನಾನು ಮತ್ತು ಲಿಪ್ಸ್ಟಿಕ್ ಫೈನಲಿ ಲಿಪ್ಸ್ಟಿಕ್ ಹಾಕ್ಕೊಂಡೆ. ಸೊ ಇಟ್ಸ್ ಮೈ ಫೇವ್ರೆಟ್ ಕಲರ್. ಆಲ್ಮೋಸ್ಟ್ ಡನ್. ಮತ್ತು ಹೇರ್ ಸ್ಟೈಲಿಂಗ್ ಮಾಡಬೇಕು. ಡನ್ ಅನ್ನೋಕ್ಕೂ ಮುಂಚೆ ಬಿಂದಿ ಫೈನಲ್ ಲುಕ್. ಬಿಂದಿ ಇಟ್ರೇ ಲಕ್ಷಣವಾಗಿ ಕಾಣೋದು. ಸೊ ಈಗ ಬಿಂದಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಚಿಕ್ಕದಿರಬೇಕು ಯಾವಾಗ್ಲೂ ಬಿಂದಿ. ಆದರೆ ಎಲ್ಲರೂ ಹೇಳ್ತಾರೆ ಸ್ವಲ್ಪ ದೊಡ್ಡದು ಇಟ್ಕೊಂಡ್ರೆ ಕಾಣುತ್ತೆ ಮತ್ತು ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನನಗೆ ಯಾವ್ದು ಕಂಫರ್ಟಬಲ್ ಅದನ್ನೇ ನಾನು ಪ್ರಿಫರ್ ಮಾಡೋದು. ಫೈನಲಿ ಇದೊಂದು ಬಿಂದಿ ಓಕೆ ಆಯಿತು. ಸೊ ಈಗ ಹೇರ್ ಸ್ಟೈಲ್ ಸ್ಯಾರಿ ಉಟ್ಮೇಲೆ ಕೊನೆಯಲ್ಲಿ ಮಾಡೋಣ ಅಂತ. ಸೊ ಹೀಗೆ ನಾನು ಯಾವಾಗಲೂ ಮಾಡೋದು. ಮತ್ತು ಫೈನಲ್ ಪಾರ್ಟ್ ಆಫ್ ದಿ ಮೇಕಪ್ ಫಿಕ್ಸ್ ಸ್ಪ್ರೇ. ಸೊ ಈಗ ಅದನ್ನು ಹಾಕ್ಕೋತಿದ್ದೀನಿ. ಇದು ಮ್ಯಾಕ್ದು ನನ್ನ ಕಸಿನ್ ಪ್ರಜ್ವಲ್ ಮದುವೆನಲ್ಲಿ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ಈಗ ಮುಗಿತಾ ಬಂದಿದೆ. ನಿಮಗೆ ನಾನು ಈ ಮೇಕಪ್ ಇಷ್ಟ ಆಗಿದ್ರೆ ಮತ್ತು ಇಂಟ್ರೆಸ್ಟಿಂಗ್ ಅನಿಸಿದ್ರೆ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ನೀವು ತಿಳ್ಕೊಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತಿಳಿಸ್ಕೊಡ್ತೀನಿ. ಈ ಸ್ಯಾರಿ ಬಂದು ನನ್ನ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ಗೆ ಹುಟ್ಟಿದ್ದೆ. ಆಗ ವರ್ಕ್ ಮಾಡಿಸ್ಕೊಂಡಿದ್ದು ಆ್ಯಟಿಟ್ಯೂಡ್ ಡಿಸೈನರ್ ಸ್ಟುಡಿಯೋ ಅವರ ಕಡೆಯಿಂದ. ಸೊ ಇವತ್ತೇ ಉಡ್ತಿದ್ದೀನಿ ಮತ್ತೆ ಈ ಸ್ಯಾರಿನ. ಮತ್ತು ಸ್ಯಾರಿ ಕುಚ್ಚು ರಾಜಾಜಿನಗರಲ್ಲಿ ನಮ್ಮ ರಿಲೇಟಿವ್ ಒಬ್ಬರಿದ್ದಾರೆ, ಆಂಟಿ ಮಾಡಿಕೊಟ್ಟಿರೋದು. ತುಂಬಾ ಚೆನ್ನಾಗಿ ಬಂದಿದೆ. ಸಿ ಮೈ ಪರ್ಸ್ನಲ್ ಹೇರ್ ಸ್ಟೈಲಿಸ್ಟ್ ಯಾರು ಅಂತ ನನ್ನ ಮಗಳು ಉಜ್ಜಿ ಡಾರ್ಲಿಂಗ್. ಅವಳು ಕ್ರಿಂಪಿಂಗ್ ಮಾಡ್ತಿದ್ದಾಳೆ ಈಗ ನನಗೆ. ಸೊ ಚೆನ್ನಾಗಿ ಮಾಡ್ತಾಳೆ. ಫೈನಲ್ ತೋರಿಸ್ತೀನಿ ನೋಡಿ. ಹೀಗಾಯಿತು ನನ್ನ ಫೈನಲ್ ಲುಕ್. ಇವತ್ತಿನ ರಿಸೆಪ್ಷನ್ ಲುಕ್ ಹೀಗಿದೆ. ಸೊ ಹಾಗೆ ಭಾಸ್ಕರ್ ಕೂತಿದ್ರು, ಹಾಗೆ ಒಂದು ಸೆಲ್ಫಿ ಎಲ್ಲನೂ ಹೊರಡೋಕ್ಕೂ ಮುಂಚೆ ತೆಕ್ಕೊಂಡ್ವಿ. ಸೊ ಈಗ ಇನ್ನೇನು ಹೊರಡಬೇಕು, ತುಂಬಾ ದೂರ ಇದೆ ಮದುವೆ. ಸೊ ಎಲ್ಲರೂ ರೆಡಿ ಆಯಿತು, ಇನ್ನೇನು ಹೊರಡ್ತಿದ್ವಿ. ಅದಕ್ಕೂ ಮುಂಚೆ ನಿಮಗೋಸ್ಕರ ಒಂದು ಔಟ್ಫಿಟ್ ಚೆಕ್ ಮಾಡೋಣ ಅಂತ ಮಾಡಿದೆ. ಈಗ ನಾನು ನಮ್ಮಮ್ಮ ಮಕ್ಕಳು ಭಾಸ್ಕರ್ ಎಲ್ಲ ಹೊರಟ್ವಿ ಕಾರಲ್ಲಿ. ಸೊ ನಮ್ಮ ಲೊಕೇಶನಿಂದ ಅಲ್ಲಿಗೆ ಹೋಗೋಕ್ಕೆ 2 hours ಟ್ರಾಫಿಕ್. ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ಕೇಳಬೇಕಾ ನಮ್ಮ ಬೆಂಗಳೂರು ಟ್ರಾಫಿಕ್ನ. ಎಲ್ಲಿ ಹೋಗೋಕ್ಕೂ ಮನಸ್ಸೇ ಆಗೋದಿಲ್ಲ. ಮೂಡ್ ಆಫ್ ಆಗಿಬಿಡುತ್ತೆ ಈ ಟ್ರಾಫಿಕ್ ನೋಡಿದಾಗೇ. ಅಯ್ಯೋಪ್ಪ ಇಷ್ಟು ಟ್ರಾಫಿಕ್ಕಾ, ಅಯ್ಯೋ ಇದರಲ್ಲೂ ಹೋಗಬೇಕಾ ಅಂತ ಅನಿಸ್ಬಿಡುತ್ತೆ. ಮತ್ತು ನೋಡ್ತಿದ್ದಾರಲ್ಲ, ಚೌಟ್ರಿನ ರೀಚ್ ಆಗಿದ್ದೀವಿ. ಎಂಟ್ರೆನ್ಸಲ್ಲಿ ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ. ಸೊ ನಾವು ಬಂದಿರೋದು KMM ರಾಯಲ್ ಕನ್ವೆನ್ಷನ್ ಹಾಲ್. ಸೊ ಇದಿರೋದು ಹೊಸಕೋಟೆ ಮುಂದೆ. ಟಿಶ್ಯೂ ಇಲ್ಲ. ಚೆನ್ನಾಗಿದ್ದೀರಾ ಆಂಟಿ?
ಫಸ್ಟು ನಾನು ಭಾಸ್ಕರ್ ಎಲ್ಲ ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಅದನ್ನು ತೆಕ್ಕೊಡೋಕ್ಕೆ ಯಾರಿದ್ದಿಲ್ಲ, ಆಗ ಜನ ಜಾಸ್ತಿ ಇದ್ದರು. ಮತ್ತು ಲಾಸ್ಟಲ್ಲಿ ಎಲ್ಲರೂ ಹೋಗಿ ಫೋಟೋಸ್ ತೆಕ್ಕೊಂಡಿದ್ದು. ಭಾಸ್ಕರ್ಗೆ ವಿಡಿಯೋ ತೆಕ್ಕೊಡು ಅಂತ ಹೇಳಿದೆ, ಬಟ್ ಫೋಟೋಸ್ ತೆಕ್ಕೊಟ್ರು. ಇಟ್ಸ್ ಓಕೆ. ಊಟಕ್ಕೆ ಹೋದ್ವಿ, ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಏನೇ ಮದುವೆಗೆ ಬಂದವ್ರಿಗೆ ರಿಟರ್ನ್ ಗಿಫ್ಟ್ಸ್ ಫೋಟೋ ಫ್ರೇಮ್ಸ್ ಕೊಡ್ತಿದ್ರು. ತುಂಬಾ ಚೆನ್ನಾಗಿತ್ತು ಇದೊಂದು ಕಾನ್ಸೆಪ್ಟ್. ಅವರು ನಮ್ಮ ಮದುವೆನಲ್ಲಿ ಬಂದಿರ್ತಾರೆ ಅಂತ ಅವ್ರಿಗೂ ಒಂದು ಮೆಮೊರೀಸ್ ಇರುತ್ತಲ್ಲ. ನೋಡಿದ್ರಲ್ಲ, ಇದಿಷ್ಟಾಗಿತ್ತು ರಿಸೆಪ್ಷನ್ ವ್ಲಾಗ್. ನೀವು ರೆಗ್ಯುಲರಾಗಿ ನನ್ನ ವ್ಲಾಗ್ಸ್ ನೋಡ್ತಿದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಗೊತ್ತಿರ್ತಾರೆ ಆಲ್ಮೋಸ್ಟ್. ಇವರೆಲ್ಲರೂ ನಾನು ಇಂಟ್ರಡ್ಯೂಸ್ ಮಾಡಿದ್ದೀನಿ ಸುಮಾರಷ್ಟು ವ್ಲಾಗ್ಸಲ್ಲಿ. ಒಬ್ಬೊಬ್ರದ್ದೇ ಹೆಸರು ತೊಗೊಳಕ್ಕಾಗಲ್ಲ, ಯಾಕಂದರೆ ನಮ್ಮದು ಅಷ್ಟು ದೊಡ್ಡ ಫ್ಯಾಮಿಲಿ ಆಗಿದೆ. ಇನ್ನೂ ಸ್ವಲ್ಪ ಜನ ಮಿಸ್ಸಿಂಗ್ ಕೂಡ ಇದ್ದರು ಅವತ್ತಿನ ದಿನ. ಮತ್ತು ಇದು ಮುಹೂರ್ತದ ವ್ಲಾಗ್ ಆಗಿರುತ್ತೆ. ಇವರೆಲ್ಲರೂ ನಮ್ಮಮ್ಮಗೆ ಅತ್ತೆ ಮಕ್ಕಳು, ಕೋಲಾರ ಅತ್ತೆ ಮಕ್ಕಳು ಇವರೆಲ್ಲರೂ. ನಾವು ಹೋಗೋಕ್ಕಾಗಲಿಲ್ಲ, ಹೋಗಬೇಕು ಅಂದ್ಕೊಂಡ್ವಿ, ಆದರೆ ಮಕ್ಕಳಿಗೆ ಎಕ್ಸಾಮ್ಸ್ ನಿಯರ್ ಬೈ ಇದೆ ಅಂತ ಹೋಗಿದ್ದಿಲ್ಲ. ಸೊ ನಮ್ಮಮ್ಮ ವಿಡಿಯೋ ಕ್ಯಾಪ್ಚರ್ ಮಾಡಿ ಕಳಿಸಿದ್ರು. ಕೋಲಾರ ಕುಮಾರ್ ಅಂಕಲ್ ಇಲ್ಲಿದ್ದಾರಲ್ಲ ವಿಡಿಯೋದಲ್ಲಿ, ಆ ಕಡೆ ಕೂತಿದ್ದಾರಲ್ಲ, ಹುಡುಗಿಗೆ ತಾಳಿ ಕಟ್ಟಿಸ್ತಿದ್ದಾರಲ್ಲ ಅವರು, ಅವರಪ್ಪ ನಯನ ಬಂದು ಸೆಕೆಂಡ್ ಡಾಟರ್ ಆಗಬೇಕು. ಈ ವಿಡಿಯೋ ಮುಖಾಂತರ ಇವರಿಬ್ರಿಗೂ ವಿಶ್ ಮಾಡ್ತೀನಿ. ಇಬ್ರಿಗೂ ವಿಶ್ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ನಯನ ಪ್ರಜ್ಞಾನ್ ಖುಷಿಯಾಗಿರಿ ಜೀವನ ಪೂರ್ತಿ. ಸರಿ. ಮತ್ತು ಮರಳಿ ಊಟಕ್ಕೆ ಹೋಗಿದ್ವಿ, ಅದರದ್ದು ಸಹ ಸಣ್ಣ ಪುಟ್ಟ ಕ್ಲಿಪ್ಸ್ ಮಾಡ್ಕೊಂಡಿದ್ದೀನಿ. ಅವತ್ತು ಸಂಡೇ ಆಗಿತ್ತು, ಮಾರ್ಚ್ 1. ಅವತ್ತಿನ ದಿನ ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ. ಹೋಗ್ತಾನೆ ಕಾಲ್ ಸೂಪ್ ಇತ್ತು ಎಂಟ್ರೆನ್ಸಲ್ಲಿ, ಮತ್ತು ಚಿಕನ್ ಕಟ್ಲೆಟ್ ತುಂಬಾ ಚೆನ್ನಾಗಿತ್ತು. ಚಿಕನ್ ಕಟ್ಲೆಟ್ ತುಂಬಾ ಇಷ್ಟ ಆಯಿತು. ಅವತ್ತು ಕೂಡ ತುಂಬಾ ಕ್ಯೂಟಾಗಿದ್ದರು. ಔಟ್ಫಿಟ್ ಕೂಡ ತುಂಬಾ ಚೆನ್ನಾಗಿತ್ತು. ಹೀಗೆ ಖುಷಿಯಾಗಿ ಚೆನ್ನಾಗಿರಲಿ ಲೈಫ್ ಲಾಂಗ್. ಈಗ ಊಟಕ್ಕೆ ಬಂದ್ವಿ. ನಮ್ಮ ಮನೆಯವ್ರು ಇನ್ನೂ ಒಂದಿವೆ ಬರ್ತಿದ್ದೀನಿ ಅಂದರು. ಆದರೂ 1:30 ಆಗಿತ್ತು. ಸೊ ಹೋಗೋಣ ಊಟಕ್ಕೆ ಅಂತ ಬಂದು ಕೂತಿದ್ವಿ. ತುಂಬಾ ಚೆನ್ನಾಗಿತ್ತು. ನಾವಿನ್ನೇನು ಅರ್ಧ ಊಟ ಮಾಡ್ತಿದ್ವಿ, ಆಗ ಬಂದ್ವಿ. ಇಲ್ಲಿ ನೋಡಿ ಆಯ್ ಮಾಡಬೇಕು. ಆಯ್ ಈ ಗುಂಡು ಬಾರೋ. ನೋಡಿ ನಮ್ಮ ದೊಡ್ಡಮ್ಮ ಎಲ್ಲ ನಾವು ಊಟ ಆಗಿ ಬಂದ ಮೇಲೆ ಸಿಕ್ಕಿದ್ರು. ನಮ್ಮ ದೊಡ್ಡಮ್ಮ ಮತ್ತು ರಕ್ಷಿತಾ ಅವರು ಎಲ್ಲಾನು. ಹಾಯ್, ನಿಮ್ಮ ಅಜ್ಜಿ ಜೊತೆ ಬಾಯ್ ಬಾಯ್ ಗುಂಡು ಬಾಯ್. ಬಾಯ್ ಬಾಯ್. ಅವರಿಗೆ ಅಂತ ಪಿಕ್ಚರ್ಸ್ ಆ್ಯಡ್ ಮಾಡಿದ್ದೀನಿ. ನಿಮಗೆ ನಾನು ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.